ವಾಸ್ತು ಪ್ರಕಾರ ದಿಕ್ಕುಗಳು, ಸೈಟ್ ಖರೀದಿ ಮತ್ತು ರಾಶಿಗೆ ಅನುಗುಣ ದಿಕ್ಕು, ಲಾಭ ನಷ್ಟ ಎಲ್ಲವೂ ನಿಮ್ಮ ಮುಂದೆ. ಕೆಲವೊಮ್ಮೆ ಸೈಟ್ ಅಥವಾ ಜಮೀನ್ ಮೇಲಿನ ಹೂಡಿಕೆ ಲಾಭವಾಗುವುದಿಲ್ಲ ಎಷ್ಟು ವರ್ಷ ಕಳೆದರೂ, ಆದರೆ ಮತ್ತೆ ಕೆಲವೊಂದು ಖರೀದಿ ಮಾಡಿ ಕೆಲವೇ ದಿನಗಳಲ್ಲಿ ಕೊಂಡ ಹಣ ದ್ವಿಗುಣವಾಗುತ್ತದೆ. ಇದೆಲ್ಲ ನಿಮ್ಮ ಖರೀದಿ ಮಾಡಿದ ದಿಕ್ಕು ಮತ್ತು ಜಾಗದ ಮಹಿಮೆಯಾಗಿರುತ್ತದೆ. ನಿಮ್ಮ ರಾಶಿಗೆ ಅನುಗುಣ ಯಾವ ದಿಕ್ಕು ಸೂಕ್ತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಸ್ವಾಗತ. ತಮ್ಮೆಲ್ಲರಿಗೂ ಹಿಂದಿನ ವಿಡಿಯೋದಲ್ಲಿ ನಾವು ವಾಸ್ತುಶಾಸ್ತ್ರದ ಮೂಲ ತತ್ವಗಳು ಮತ್ತು ವಾಸ್ತು ಪುರುಷನ ಬಗ್ಗೆ ತಿಳಿದುಕೊಂಡೆವು. ಈ ವಿಡಿಯೋದಲ್ಲಿ ನಾವು ತಿಳಿಯಬೇಕಾದ ಪ್ರಮುಖ ವಿಷಯಗಳು: ದಿಕ್ಕುಗಳ ಮಹತ್ವ, ಸೈಟ್ ಖರೀದಿಸುವಾಗ ಪಾಲಿಸಬೇಕಾದ ನಿಯಮಗಳು, ರಾಶಿಗೆ ಅನುಗುಣವಾದ ದಿಕ್ಕುಗಳು ಮತ್ತು ಅದರ ಪ್ರಯೋಜನಗಳು. ಇವೆಲ್ಲವೂ ನಮ್ಮ ಜೀವನದ ಸಮೃದ್ಧಿ ಮತ್ತು ಶಾಂತಿಗೆ ತುಂಬಾ ಮುಖ್ಯ. ಸಾಮಾನ್ಯವಾಗಿ ನಾವು ಸೈಟ್ ಅಥವಾ ಜಮೀನು ಮೇಲೆ ಹೂಡಿಕೆ ಮಾಡುವುದಕ್ಕೆ ಎರಡು ಪ್ರಮುಖ ಕಾರಣಗಳಿರುತ್ತವೆ. ಮೊದಲನೆಯದು, ಮುಂದಿನ ಜೀವನದಲ್ಲಿ ಯಾವುದೇ ಕಷ್ಟ ಅಥವಾ ಆರ್ಥಿಕ ಸಮಸ್ಯೆ ಬಂದರೆ ಆ ಸೈಟ್ ಅನ್ನು ಮಾರಾಟ ಮಾಡಿ ಬಂದ ಹಣವನ್ನು ಜೀವನದ ಅಗತ್ಯಗಳಿಗೆ ಬಳಸಿಕೊಳ್ಳುವುದು. ಎರಡನೇ ಕಾರಣ, ನಮ್ಮ ಕನಸಿನ ಮನೆಯ ನಿರ್ಮಾಣ ಮಾಡಿಕೊಳ್ಳುವುದು ಮತ್ತು ನಂತರದಲ್ಲಿ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಾಗಿ ಸಂತೋಷದಿಂದ ಬದುಕುವುದು. ಈ ಎರಡು ಕಾರಣಗಳು ಪ್ರತಿಯೊಬ್ಬರ ಮಹಾಕನಸಾಗಿರುತ್ತವೆ. ಆದರೆ ಕೆಲವೊಮ್ಮೆ ನಮ್ಮ ಈ ಎರಡೂ ಕನಸುಗಳು ಸಾಕಾರವಾಗುವುದಿಲ್ಲ. ನೀವು ಮಾರಬೇಕೆಂದಿರುವ ಸೈಟ್ ಸರಿಯಾದ ಬೆಲೆಗೆ ಮಾರಾಟವಾಗುವುದಿಲ್ಲ, ಅಥವಾ ನೀವು ಆ ಹಣದಿಂದ ಮಗಳ ಮದುವೆ ಅಥವಾ ಇನ್ನಿತರೆ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ನಿಮ್ಮ ಕನಸಿನ ಮನೆ ಕಟ್ಟಿದ ನಂತರವೂ ಆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇಲ್ಲದೆ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಪ್ರತಿದಿನ ಕುಟುಂಬದಲ್ಲಿ ಕಲಹ, ಹಣಕಾಸಿನ ಸಮಸ್ಯೆಗಳು, ಸಾಲಗಾರರ ಒತ್ತಡ, ಆರೋಗ್ಯ ಸಮಸ್ಯೆಗಳು ಮತ್ತು ಕುಟುಂಬ ಸದಸ್ಯರ ಒಗ್ಗಟ್ಟಿನ ಕೊರತೆ, ಇಂತಹ ಹಲವಾರು ತೊಂದರೆಗಳು ಎದುರಾಗಬಹುದು. ಇದರ ಪರಿಣಾಮವಾಗಿ ಮಾನಸಿಕ ಒತ್ತಡ ಹೆಚ್ಚಾಗಿ ನೀವು ಕಂಡ ಕನಸು ಕನಸಾಗಿಯೇ ಉಳಿಯುತ್ತದೆ. ಇಂತಹ ಸಂದರ್ಭಗಳಲ್ಲಿ ಕೆಲವರು ತಪ್ಪು ಸ್ಥಳಗಳಿಗೆ ಹೋಗಿ ಇನ್ನಷ್ಟು ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ. ಆದರೆ ಹಲವಾರು ಬಾರಿ ಸಮಸ್ಯೆಯ ಮೂಲ ನಿಮ್ಮ ಮನೆ ಅಥವಾ ನೀವು ಖರೀದಿಸಿರುವ ಸೈಟ್ ಆಗಿರಬಹುದು. ಅಂದರೆ ಸರಿಯಾದ ವಾಸ್ತು ನಿಯಮಗಳನ್ನು ಪಾಲಿಸಿ ಸೈಟ್ ಖರೀದಿ ಮತ್ತು ಮನೆ ನಿರ್ಮಾಣ ಮಾಡಿದರೆ 70% ಗ್ರಹಗತಿಗಳ ತೊಂದರೆಗಳನ್ನು ಕೂಡ ಕಡಿಮೆ ಮಾಡಬಹುದು. ವಾಸ್ತುಶಾಸ್ತ್ರದಲ್ಲೇ ಹೇಳಲಾಗಿದೆ, ವಾಸ್ತು ಎಂದರೆ ದೇವತೆಗಳು ಮತ್ತು ಮನುಷ್ಯರು ವಾಸಿಸುವ ಸ್ಥಳ. ಈಗ ನಾವು ಮೊದಲು ದಿಕ್ಕುಗಳ ಮಹತ್ವ ನೋಡೋಣ. ದಿಕ್ಕುಗಳ ಮಹತ್ವ. ವಾಸ್ತುಶಾಸ್ತ್ರದಲ್ಲಿ 8 ದಿಕ್ಕುಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಪ್ರತಿಯೊಂದು ದಿಕ್ಕಿಗೂ ಒಂದು ಶಕ್ತಿ ಮತ್ತು ದೇವತೆ ಸಂಬಂಧ ಹೊಂದಿದೆ. ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕು ದೇವತೆಗಳ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಇದು ಜ್ಞಾನ, ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಪ್ರಾರ್ಥನಾ ಕೊಠಡಿ ಅಥವಾ ದೇವರ ಕೋಣೆ ಈ ದಿಕ್ಕಿನಲ್ಲಿ ಇರಿಸುವುದು ಉತ್ತಮ. ಆಗ್ನೇಯ ದಿಕ್ಕು. ಆಗ್ನೇಯ ದಿಕ್ಕು ಅಗ್ನಿದೇವರ ದಿಕ್ಕು. ಅಡುಗೆ ಮನೆ ಈ ದಿಕ್ಕಿನಲ್ಲಿ ಇರಿಸಿದರೆ ಮನೆಯ ಆರೋಗ್ಯ ಮತ್ತು ಶಕ್ತಿ ಉತ್ತಮವಾಗುತ್ತದೆ. ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕು ಸ್ಥಿರತೆ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ಮನೆಯ ಮುಖ್ಯ ಗೋಡೆಗಳು ಅಥವಾ ಸಾಧಾರಣ ಭಾರವಾದ ವಸ್ತುಗಳನ್ನು ಇಲ್ಲಿ ಇರಿಸಬಹುದು. ನೈಋತ್ಯ ದಿಕ್ಕು. ನೈಋತ್ಯ ದಿಕ್ಕು ಸ್ಥಿರತೆಯ ದಿಕ್ಕು. ಮನೆಯ ಮುಖ್ಯಸ್ಥರ ಮಲಗುವ ಕೊಠಡಿ ಈ ದಿಕ್ಕಿನಲ್ಲಿ ಇರಿಸುವುದು ಉತ್ತಮ. ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕು ಬೆಳವಣಿಗೆ ಮತ್ತು ಸ್ಥಿರ ಆದಾಯವನ್ನು ಸೂಚಿಸುತ್ತದೆ. ವಾಯವ್ಯ ದಿಕ್ಕು. ವಾಯವ್ಯ ದಿಕ್ಕು ಗಾಳಿಯ ದಿಕ್ಕು. ಅತಿಥಿ ಕೊಠಡಿ ಅಥವಾ ಸಂಗ್ರಹ ಕೊಠಡಿ ಈ ದಿಕ್ಕಿನಲ್ಲಿ ಇರಬಹುದು. ಉತ್ತರ ದಿಕ್ಕು. ಉತ್ತರ ದಿಕ್ಕು ಸಂಪತ್ತು ಮತ್ತು ವ್ಯಾಪಾರವನ್ನು ಸೂಚಿಸುತ್ತದೆ. ಹಣಕಾಸು ಅಥವಾ ವ್ಯವಹಾರ ಸಂಬಂಧಿತ ಕಾರ್ಯಗಳಿಗೆ ಇದು ಉತ್ತಮ. ಸೈಟ್ ಖರೀದಿಸುವಾಗ ಪಾಲಿಸಬೇಕಾದ ನಿಯಮಗಳು. ಸೈಟ್ ಖರೀದಿಸುವುದು ಜೀವನದ ದೊಡ್ಡ ನಿರ್ಧಾರ. ವಾಸ್ತು ಪ್ರಕಾರ ಕೆಲವು ಮುಖ್ಯ ನಿಯಮಗಳನ್ನು ಪಾಲಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಮೊದಲ ನಿಯಮ, ಸೈಟ್ ಸಾಧ್ಯವಾದರೆ ಚೌಕಾಕಾರದ ಅಥವಾ ಆಯತಾಕಾರದ ಆಕಾರದಲ್ಲಿ ಇದ್ದರೆ ಉತ್ತಮ. ಎರಡನೇ ನಿಯಮ, ಸೈಟ್ನ ಈಶಾನ್ಯ ಭಾಗ ಸ್ವಲ್ಪ ಇಳಿಜಾರಾಗಿದ್ದು ನೈಋತ್ಯ ಭಾಗ ಸ್ವಲ್ಪ ಎತ್ತರವಾಗಿರಬೇಕು. ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಮೂರನೇ ನಿಯಮ,
ಸೈಟ್ ಮುಂದೆ ರಸ್ತೆ ಇದ್ದರೆ ಅದು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇದ್ದರೆ ಉತ್ತಮ. 4ನೇ ನಿಯಮ. ಸೈಟ್ ಹತ್ತಿರ ದೇವಾಲಯ, ನದಿ ಅಥವಾ ಹಸಿರು ಪರಿಸರ ಇದ್ದರೆ ಶುಭಕರ. ಆದರೆ ದೇವಾಲಯದ ನೆರಳು ನಿಮ್ಮ ಮನೆ ಅಥವಾ ಸೈಟ್ ಮೇಲೆ ಬೀಳಬಾರದು. 5ನೇ ನಿಯಮ. ಸೈಟ್ ಮೇಲೆ ದೊಡ್ಡ ಕಲ್ಲುಗಳು ಅಥವಾ ಬಂಡೆಗಳು ಇರಬಾರದು. ಈ ನಿಯಮಗಳನ್ನು ಪಾಲಿಸಿದರೆ ಮನೆ ನಿರ್ಮಾಣದ ನಂತರ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ರಾಶಿಗೆ ಅನುಗುಣ ದಿಕ್ಕು. ವಾಸ್ತು ಮತ್ತು ಜ್ಯೋತಿಷ್ಯ ನಡುವೆ ಆಪ್ತ ಸಂಬಂಧವಿದೆ. ಪ್ರತಿಯೊಂದು ರಾಶಿಗೂ ಕೆಲವು ದಿಕ್ಕುಗಳು ಹೆಚ್ಚು ಅನುಕೂಲಕರವಾಗಿರುತ್ತವೆ. ಮೇಷ, ಸಿಂಹ, ಧನು ಈ ರಾಶಿಗಳಿಗೆ ಪೂರ್ವ ದಿಕ್ಕು ಹೆಚ್ಚು ಅನುಕೂಲಕರ. ಇವು ಅಗ್ನಿ ತತ್ವದ ರಾಶಿಗಳು. ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕಾಗಿರುವುದರಿಂದ ಶಕ್ತಿ, ಧೈರ್ಯ ಮತ್ತು ಪ್ರಗತಿಯನ್ನು ನೀಡುತ್ತದೆ. ವೃಷಭ, ಕನ್ಯಾ, ಮಕರ ಈ ರಾಶಿಗಳಿಗೆ ದಕ್ಷಿಣ ದಿಕ್ಕು ಹೆಚ್ಚು ಅನುಕೂಲಕರ. ಇವು ಭೂ ತತ್ವದ ರಾಶಿಗಳು. ದಕ್ಷಿಣ ದಿಕ್ಕು ಶ್ರಮದ ಫಲ, ಆಸ್ತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಮಿಥುನ, ತುಲಾ, ಕುಂಭ ಈ ರಾಶಿಗಳಿಗೆ ಪಶ್ಚಿಮ ದಿಕ್ಕು ಹೆಚ್ಚು ಅನುಕೂಲಕರ. ಇವು ವಾಯು ತತ್ವದ ರಾಶಿಗಳು. ಪಶ್ಚಿಮ ದಿಕ್ಕು ಬುದ್ಧಿವಂತಿಕೆ, ಸಂಬಂಧ ಮತ್ತು ಸಾಮಾಜಿಕ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಕರ್ಕಾಟಕ, ವೃಶ್ಚಿಕ, ಮೀನ ಈ ರಾಶಿಗಳಿಗೆ ಉತ್ತರ ದಿಕ್ಕು ಹೆಚ್ಚು ಅನುಕೂಲಕರ. ಉತ್ತರ ದಿಕ್ಕು ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಇದು ಸಂಪತ್ತು, ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ. ವಿಶೇಷವಾಗಿ ಉತ್ತರ ಮತ್ತು ಪೂರ್ವ ದಿಕ್ಕುಗಳು ಎಲ್ಲ 12 ರಾಶಿಗಳಿಗೆ ಸಾಮಾನ್ಯವಾಗಿ ಶುಭಕರ ಎಂದು ಪರಿಗಣಿಸಲಾಗಿದೆ. ವಾಸ್ತುವಿನ ಉಪಯೋಗ. ವಾಸ್ತು ನಿಯಮಗಳನ್ನು ಸರಿಯಾಗಿ ಅನುಸರಿಸಿದರೆ ಆರೋಗ್ಯ ಉತ್ತಮವಾಗುತ್ತದೆ. ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ವ್ಯಾಪಾರದಲ್ಲಿ ಬೆಳವಣಿಗೆ ಕಾಣಬಹುದು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಅದರ ಕಾರಣ ವಾಸ್ತುಶಾಸ್ತ್ರಕ್ಕೆ ಪ್ರಾಚೀನ ಕಾಲದಿಂದಲೇ ಮಹತ್ವ ನೀಡಲಾಗಿದೆ. ಸ್ನೇಹಿತರೆ, ವಾಸ್ತು ಕೇವಲ ಕಟ್ಟಡ ವಿನ್ಯಾಸವಲ್ಲ, ಇದು ಜೀವನದ ಸಮತೋಲನವನ್ನು ಸಾಧಿಸುವ ದಿವ್ಯ ವಿಜ್ಞಾನ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ನೆನಪಿಟ್ಟುಕೊಳ್ಳಿ, ದಿಕ್ಕು ಸರಿಯಾದರೆ ದಾರಿ ಸಿಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮನೆಯ ಕೊಠಡಿಗಳ ವಾಸ್ತು, ಮುಖ್ಯ ಬಾಗಿಲಿನ ದಿಕ್ಕು, ವಾಸ್ತು ದೋಷ ಪರಿಹಾರಗಳು ಇವುಗಳ ಬಗ್ಗೆ ತಿಳಿಸುತ್ತೇನೆ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ್ಯ ಮತ್ತು ಮಾರ್ಗದರ್ಶಕರು ಆಚಾರ್ಯ ಸತ್ಯನಾರಾಯಣ